ದೇವರ ನಮಗೆ ಸ್ತೋತ್ರವಾಗಲಿ. ಬಿಡುಗಡೆ ಸಂದೇಶ ಎಂಬ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸ್ತೇನೆ. ನಾವು ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಾವು ಧ್ಯಾನ ಮಾಡೋದು ಈ ವಾಕ್ಯಗಳನ್ನು ನಾವು ಪವಿತ್ರಾತ್ಮನಲ್ಲಿ ಅಭಿಷೇಕಿಸು. ಪವಿತ್ರಾತ್ಮನೇ, ನಾನು ನಿನ್ನನ್ನು ಸ್ವಾಗತಿಸ್ತೇನೆ. ನಿನ್ನ ನಮ್ಮ ಮಧ್ಯದಲ್ಲಿ ಇದ್ದುಕೊಂಡು ಈ ವಾಕ್ಯದ ಮುಖಾಂತರ ನಿನ್ನ ಜನರ ಸಂಗಡ ಮಾತನಾಡು. ಪವಿತ್ರಾತ್ಮನೇ, ಈ ವಾಕ್ಯನ ಕೇಳುವ ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು ಮತ್ತು ಬಿಡುಗಡೆಯನ್ನುಂಟು ಮಾಡಬೇಕು ನಾನು ಬೇಡಿಕೊಳ್ಳುತ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತು ನಾವು ಧ್ಯಾನ ಮಾಡ್ತೇವೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 1ರಿಂದ 4ನೇ ವಾಕ್ಯ ತನಕ. ರೋಮನ್ಸ್ ಚಾಪ್ಟರ್ 6 ವರ್ಸ್ 1-4. ಹಾಗಾದರೆ ಏನು ಹೇಳೋಣ? ದೇವರ ಕೃಪೆಯು ಹೆಚ್ಚಲಿ ಎಂದು ನಾವು ಪಾಪದಲ್ಲಿ ಇನ್ನೂ ಇರಬೇಕೋ? ಎಂದಿಗೂ ಇರಬಾರದು. ಪಾಪದ ಪಾಲಿಗೆ ಸತ್ತವರಾದ ನಾವು ಇನ್ನೂ ಅದರಲ್ಲೇ ಬದುಕುವುದು ಹೇಗೆ? ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡವರಾದ ನಾವೆಲ್ಲರೂ ಆತ್ಮ ಮರಣದಲ್ಲಿ ಪಾಲುಗಾರಾಗುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡೇವೆಂದು ನಿಮಗೆ ತಿಳಿಯೋದು. ಹೀಗಾಗಿ ನಾವು ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರಾಗಿ ಆತನೊಂದಿಗೆ ಉಣಿಸಲ್ಪಟ್ಟೆವು. ಆದ್ದರಿಂದ ಕ್ರಿಸ್ತನ ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆ ನಾವು ಕೂಡ ಜೀವದಿಂದಿದ್ದು ಹೊಸಬರಾಗಿ ನಡ್ಕೊಳ್ಳಬೇಕು. ಇಲ್ಲಿ ಅಪೊಸ್ತಲನು ಪೌಲನು ಹೇಳ್ತಾನೆ, ಹಾಗಾದರೆ ಏನು ಹೇಳೋಣ? ದೇವರ ಕೃಪೆಯು ಹೆಚ್ಚಿನ ಪಾಪದ ಇರಬೇಕು, ಎಂದಿಗೂ ಇರಬಾರದು ಎಂದು ಅಪೊಸ್ತಲನು ಪೌಲನು ಹೇಳ್ತಾನೆ. ಯಾಕೆಂದರೆ ಯೇಸು ಕ್ರಿಸ್ತನಲ್ಲಿ ನಂಬಿಕೆಯಿಟ್ಟು ನೀರಿನಲ್ಲಿ ಮುಳುಗಿ ದೀಕ್ಷಾಸ್ನಾನ ತೆಗೆದುಕೊಂಡವಾಗ ನೀವು ದೇವರ ಮುಂದೆ ಪ್ರತಿಜ್ಞೆ ಮಾಡಿದ್ದೀರಿ. ಆ ನೀರಿನ ದೀಕ್ಷಾಸ್ನಾನದಲ್ಲಿ ಯೇಸು ಕ್ರಿಸ್ತನ ಮರಣದಲ್ಲಿ ಆತನ ಪುನರುತ್ಥಾನದ ಪಾಲುಗಾರರಾಗುತ್ತೀರಿ ಎಂಬುದಾಗಿ ಒಂದು ಪ್ರತಿಜ್ಞೆಯೊಡನೆ ನೀರಿನಲ್ಲಿ ದೀಕ್ಷಾಸ್ನಾನ ತೆಗೆದುಕೊಂಡು ನೀವು ಪಾಪದಲ್ಲಿ ಜೀವಿಸಿದರೆ ಆ ನೀರಿನ ದೀಕ್ಷಾಸ್ನಾನಕ್ಕೆ ಯಾವ ಅರ್ಥವಿಲ್ಲ ಎಂಬುದಾಗಿ ಆಗ್ತದೆ. ಪ್ರೇರೆ ಅಪೊಸ್ತಲನು ಪೌಲನು ಹೇಳ್ತಾನೆ, ನೀರಿನಲ್ಲಿ ದೀಕ್ಷಾಸ್ನಾನ ತೆಗೆದುಕೊಳ್ಳುವಾಗ ನಿಮ್ಮ ಪಾಪಗೋಸ್ಕರ ಸತ್ತಿದ್ದೀರಿ ಮತ್ತು ಆತನೊಟ್ಟಿಗೂ ಹೊಸಬರಾಗಿ ನಡ್ಕೊಳ್ಳಬೇಕೆಂಬ ತೀರ್ಮಾನದೊಡನೆ ಆತನ ಮರಣ ಮತ್ತು ಪುನರುತ್ಥಾನದಲ್ಲಿ ಪಾಲುಗಾರಾಗುವುದಕ್ಕೆ ನೀರಿನಲ್ಲಿ ದೀಕ್ಷೆ ತೆಗೆದುಕೊಂಡಿದ್ದೀರಿ ಎಂಬುದಾಗಿ ಅಪೊಸ್ತಲನು ಪೌಲನು ಹೇಳ್ತಾನೆ. ಅದಕ್ಕೋಸ್ಕರ ಹೇಳ್ತಾನೆ, ದೇವರ ಕೃಪೆ ಉಂಟು ಎಂಬುದೇ ಪಾಪನ ಮಾಡಬಹುದು, ಎಂದಿಗೂ ಇರಬಾರದು. ಒಂದು ವೇಳೆ ನೀರಿನಲ್ಲಿ ಮುಳುಗಿ ದೀಕ್ಷಾಸ್ನಾನ ತೆಗೆದುಕೊಂಡು ಪಾಪ ಮಾಡುವುದರೆ ನೀವು ತೆಗೆದುಕೊಳ್ಳಿ ನೀರಿನ ದೀಕ್ಷಾಸ್ನಾನಕ್ಕೆ ಯಾವ ಬೆಲೆ ಇಲ್ಲ, ಯಾವ ಅರ್ಥವಿಲ್ಲ ಎಂಬುದಾಗಿ ಇಲ್ಲಿ ಆಗ್ತದೆ. ಅಪೊಸ್ತಲನು ಅತಿ ಸ್ಪಷ್ಟ ಹೇಳ್ತಾನೆ, ನೀವು ಕೃಪೆ ಉಂಟು ಎಂಬುದಾಗಿ ಆ ಕೃಪೆಯನ್ನು ತಿರಸ್ಕಾರ ಮಾಡಿ ಪಾಪ ಮಾಡುವುದರೆ ನಿಮ್ಮ ಪಾಪಕ್ಕೆ ತಕ್ಕ ಹಾಗೆ ದೇವರ ಕೋಪ ಬರ್ತದೆ, ಅದರ ನ್ಯಾಯ ಬರ್ತದೆ. ದೇವರು ನಿಮ್ಮ ಕೃತ್ಯ ತಕ್ಕ ಹಾಗೆ ಪ್ರತಿಫಲ ಕೊಡುತ್ತಾನೆ ಎಂಬುದಾಗಿ ಇಲ್ಲಿ ಅಪೊಸ್ತಲನು ಪೌಲನು ಎಚ್ಚರಿಸ್ತೇನೆ. ಕೃಪೆ ಉಂಟು ಎಂಬುದು ಪಾಪ ಮಾಡಬಾರದು ಎಂಬುದಾಗಿ ಹೇಳ್ತಾನೆ. ನಾನು 7ನೇ ವಾಕ್ಯದಿಂದ ನಾನು ಓದ್ತೇನೆ. ಯಾರು ಪ್ರಭಾವ, ಮಾನ, ನಿರ್ಲಯತೆಗಳನ್ನು ಹೊಂದಬೇಕೆಂದು ಒಳ್ಳೆಯದನ್ನು ಬೇಸರಗೊಳ್ಳದೆ ಮಾಡುತ್ತಾರೋ ಅವರಿಗೆ ನಿತ್ಯ ಜೀವನ ಕೊಡುವನು. ಆಗದೆ ನಿತ್ಯ ಜೀವ ಸಿಗಬೇಕಾದರೆ ಅಪೊಸ್ತಲನು ಯೇಸು ಕ್ರಿಸ್ತನ ನಂಬಿಕೆ ಇಟ್ಟುಕೊಂಡು ನೀರು ಮುಳುಗಿ ದೀಕ್ಷಾಸ್ನಾನ ತೆಗೆದುಕೊಂಡು ನೀವು ಒಳ್ಳೆಯದನ್ನು ಅಂದರೆ ಒಳ್ಳೆಯದೆಂದರೆ ದೇವರ ವಾಕ್ಯಕ್ಕೆ ವಿಧೇಯರಾಗುವ ಈ ಒಳ್ಳೆಯ ಕ್ರಿಯೆಯನ್ನು ಯಾರು ಬೇಸರ ಮಾಡ್ತಾರೋ ಅವರಿಗೆ ನಿತ್ಯ ಕೊಡುತ್ತಾನೆ ಎಂಬುದಾಗಿ ಅಪೊಸ್ತಲನು ಹೇಳ್ತಾನೆ. ಅದು 8-9 ವಾಕ್ಯದಲ್ಲಿ ಯಾರು ಸ್ವೇಚ್ಛವುಳ್ಳವರಾಗಿ ಸತ್ಯವನ್ನು ಅನುಸರಿಸದೆ ಅನ್ಯಾಯವನ್ನು ಅನುಸರಿಸಿದರೂ ಅವರಿಗೆ ಕೋಪ, ರೌದ್ರಗಳು ಬರುವು. ಕೆಟ್ಟದ್ದು ನಡೆಸುವ ಪ್ರತಿಯೊಬ್ಬ ನರಪನಿಗೆ ಕಷ್ಟವು, ಸಂಕಟ ಬರುವು. ಯೂದರಿಗೆ ಮೊದಲು ಅನಂತರ ಗ್ರೀಕರಿಗೆ ಸಹ. ಇಲ್ಲ ಅತಿ ಸ್ಪಷ್ಟ ಹೇಳ್ತೀನಿ, ದೇವರ ಕೃಪೆ ಉಂಟು ಎಂಬುದಾಗಿ ನೀವು ಪಾಪ ಮಾಡುವುದಾದರೆ ದೇವರ ಪ್ರತಿಯೊಬ್ಬ ಪಾಪ ಮಾಡುವವನಿಗೆ ಕಷ್ಟವು, ಸಂಕಟ ಬರುತ್ತದೆ ಎಂಬುದರಲ್ಲಿ ಎಚ್ಚರಿಕೆ ಕೊಡುತ್ತಾನೆ. 10ನೇ ವಾಕ್ಯದಲ್ಲಿ ಈಗ ಉಂಟು, ಆದರೆ ಒಳ್ಳೆಯದು ನಡೆಸುವ ಪ್ರತಿಯೊಬ್ಬನಿಗೆ ಪ್ರಭಾವವು, ಮಾನವು, ಮನಃಶಾಂತಿ ಉಂಟಾಗು. ಯೂದರಿಗೆ ಮೊದಲು ಅನಂತರ ಗ್ರೀಕರಿಗೆ ಸಹ. ದೇವರಿಗೆ ಪಕ್ಷಪಾತವಿಲ್ಲ. ಇಲ್ಲ ಅಪೊಸ್ತಲನು ಹೇಳ್ತಾನೆ, ಯೇಸು ಕ್ರಿಸ್ತನ ನಂಬಿಕೆ ಇಟ್ಟುಕೊಂಡು ನೀರಿನ ಮುಳುಗಿ ದೀಕ್ಷಾಸ್ನಾನ ತೆಗೆದುಕೊಂಡು ಒಳ್ಳೆಯದನ್ನು ಅಂದರೆ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಮಾಡಿಕೊಂಡು ಮಾಡೋ ಒಳ್ಳೆಯ ಕ್ರಿಯೆಯನ್ನು ಮಾಡುವವರಿಗೆ ಪ್ರಭಾವ, ಮಾನ, ಮನಃಶಾಂತಿ ಅಷ್ಟೇ ಅದರೊಟ್ಟಿಗೆ ನಿತ್ಯ ಜೀವನವನ್ನು ಕೊಡುತ್ತಾನೆ. ಅದಕ್ಕೋಸ್ಕರ ಪ್ರೇರೆ ಇದು ಅಪೊಸ್ತಲನು ಹೇಳ್ತಾನೆ, ಕೃಪೆ ಉಂಟು ಎಂಬುದೇ ಪಾಪ ಮಾಡಬಹುದು, ಎಂದಿಗೂ ಮಾಡಬಹುದು. ಯಾಕಂದರೆ ಎಂಟೊಂದು ಪಾಪ ಮಾಡುವುದರೆ ಆ ಕೃಪೆಯು ಪ್ರೇರೆ ಪಾಪ ಮಾಡೋ ಪ್ರತಿಯೊಬ್ಬರ ಮೇಲೆ ದೇವರ ಕೋಪ ಬರ್ತದೆ, ದೇವರ ನ್ಯಾಯ ತೀರ್ಪು ಬರ್ತದೆ, ಕಷ್ಟ ಸಂಕಟ ಬರ್ತದೆ. ಅದಕ್ಕೆ ನಿಮಗೆ ಕಷ್ಟ ಸಂಕಟಗಳು ನ್ಯಾಯ ತೀರ್ಪು ಶಿಕ್ಷೆಗಳು ಬರಬಾರದರೆ ನೀವು ಕೃಪೆಯು ನಿಮಗೆ ಕೊಳ್ಳಲ್ಪಟ್ಟಿದೆ. ಪಾಪಕ್ಕೆ ಪಶ್ಚಾತ್ತಾಪಟ್ಟುಕೊಂಡು ದೇವರ ವಾಕ್ಯಕ್ಕೆ ವಿಧೇಯರಾಗಿಕೊಂಡು ಒಳ್ಳೆಯ ಕ್ರಿಯೆಗಳನ್ನು ಮಾಡುವವರಾಗಬೇಕು. ಮತ್ತು ಒಳ್ಳೆಯ ಕ್ರಿಯೆಗಳನ್ನು ಮಾಡುವುದಾದರೆ ಈ ಲೋಕದಲ್ಲಿ ನೀವು ಜೀವಿಸುವಾಗ ನಿಮಗೆ ಪ್ರಭಾವ, ಮಾನ, ಮನಃಶಾಂತಿ ಮತ್ತು ನಿತ್ಯ ಜೀವನದಲ್ಲಿ ಕೊಡುತ್ತಾನೆ ಎಂಬುದಾಗಿ ಇಲ್ಲಿ ನಾವು ನೋಡ್ತೇವೆ. ಇನ್ನೊಂದು ವಾಕ್ಯ ನೋಡ್ತೇವೆ,
ಪೇತ್ರನು ಬರೆದ ಮೊದಲನೇ ಪತ್ರಿಕೆ ಅದೇ 4ನೇ ಅಧ್ಯಾಯದಲ್ಲಿ 17ರಿಂದ 19 ವಾಕ್ಯ. ಫಸ್ಟ್ ಪೀಟರ್ ಚಾಪ್ಟರ್ 4 ವರ್ಸ್ 17 to 19 ವರ್ಸ್. ನ್ಯಾಯ ವಿಚಾರಣೆ ಸಮಯ ಬಂದಿದೆ. ಆ ವಿಚಾರಣೆಯು ದೇವರ ಮನೆಯಲ್ಲಿಯೇ ಪ್ರಾರಂಭವಾಯಿತಲ್ಲ, ಅದು ನಮ್ಮಲ್ಲಿ ಪ್ರಾರಂಭವಾಗಲು ದೇವರ ಸುವಾರ್ತೆಯನ್ನು ನಮ್ಮಲ್ಲೊಲ್ಲದವರ ಗತಿ ಏನಾಗಬಹುದು? ನೀತಿವಂತನೇ ರಕ್ಷಣೆ ಹೊಂದುವುದು ಕಷ್ಟವಾದರೆ ಭಕ್ತಿಹೀನನು ಪಾಪಿಷ್ಠನು ನಿಲ್ಲುವುದು ಹೇಗೆ? ಹೀಗಿರಲಾಗಿ ದೇವರ ಚಿತ್ತಾನುಸಾರ ಬಾಧೆ ಪಡುವವರು ಒಳ್ಳೆಯದನ್ನು ಮಾಡುವವರಾಗಿದ್ದು ತಮ್ಮ ಆತ್ಮಗಳನ್ನು ನಂಬಿಗಸ್ತನಾದ ಸೃಷ್ಟಿಕರ್ತನಿಗೆ ಒಪ್ಪಿಸಲಿ. ಇಲ್ಲಿ ಪೇತ್ರನು ಸಹ ಹೇಳ್ತಾನೆ, ಪ್ರೇರೆ ಕೃಪೆ ದೊರಕೊಳ್ಳಲ್ಪಟ್ಟಿದೆ. ಆ ಕೃಪೆ ಉಂಟೆಂಬುದಾಗಿ ಯಾರು ಪಾಪ ಮಾಡ್ತಾರೆ, ಆ ಪಾಪ ಮಾಡುವ ಪ್ರತಿಯೊಬ್ಬರ ಮೇಲೆ ದೇವರ ಮನೆ ಎಂದರೆ ದೇವರ ಸಭೆಯಲ್ಲಿ ದೇವರ ಮಕ್ಕಳು ಕೃಪೆ ಉಂಟೆಂಬುದಾಗಿ ಅವರು ಪಾಪ ಮಾಡುತ್ತಾರೋ ಆ ಪಾಪ ಪ್ರತಿಯೊಬ್ಬರಿಗೆ ದೇವರ ನ್ಯಾಯ ತೀರ್ಪು ಬರ್ತದೆ. ಯಾಕೆಂದರೆ ಪಾಪ ಮಾಡುವವರಿಗೆ ಕಷ್ಟ ಸಂಕಟಗಳು ಬರ್ತವೆ ಎಂಬುದಾಗಿ ಅಪೊಸ್ತಲನು ಎಚ್ಚರಿಕೆ ಕೊಡ್ತಾನೆ. ಇಲ್ಲಿ ಪೇತ್ರನು ಹೇಳ್ತಾನೆ, ಅವರಿಗೆ ನ್ಯಾಯ ತೀರ್ಪು ಬರ್ತದೆ. ಆ ನ್ಯಾಯ ತೀರ್ಪು ಬರುವಾಗ ಆ ಕಷ್ಟ ಸಂಕಟ ವೇದನೆ ಆ ಶಿಕ್ಷೆಗಳು ಬರುವಾಗ ನೀವು ದೇವರಿಗೆ ನೀವು ಒಪ್ಪಿಸ್ಕೊಳ್ಬೇಕು. ಅದೇ ದೇವರು ತನ್ನ ಚಿತ್ತ ಪ್ರಕಾರವಾಗಿ ದೇವರ ವಾಕ್ಯಕ್ಕೆ ಯಾರು ಅವಿಧರಾಗಿ ನೋಡುತ್ತಾರೋ, ಕೃಪೆ ಉಂಟೆಂಬುದಾಗಿ ಕೃಪೆ ತಿರಸ್ಕಾರ ಮಾಡ್ತಾರೋ, ಅವರಿಗೆ ಈ ರೀತಿಯ ಕಷ್ಟಗಳು ಬರುವಾಗ ಅವರು ಗುಣಗುಟ್ಟದೆ ದೇವರಿಗೆ ತಮ್ಮನ್ನು ಒಪ್ಪಿಸಿಕೊಟ್ಟು ಆ ಕಷ್ಟಗಳನ್ನು ಸಹಿಸಿಕೊಳ್ಳಬೇಕೆಂದು ಅಪೊಸ್ತಲನು ಹೇಳ್ತಾನೆ. ಅದೇ ಪ್ರಿಯರೇ, ಇವತ್ತು ದೇವರು ಕೊಟ್ಟ ಕೃಪೆ ಆಗಿದೆ. ಆತನ ಅಪಾರವಾದ ದಯೆ, ಆತನ ಸಹನ, ಆ ದೀರ್ಘ ಶಾಂತಿ, ಈ ಕೃಪೆಯನ್ನು ಪ್ರಿಯರೇ ಎಂದು ಅಸಡ್ಡೆ ಮಾಡಬೇಡಿರಿ. ಈ ಕೃಪೆ ಕೊಡಲ್ಪಟ್ಟ ಉದ್ದೇಶ ಏನೆಂದರೆ ನಿಮ್ಮ ಮನಸ್ಸನ್ನು ಬದಲಾಯಿಸಿಕೊಂಡು ದೇವರ ಪಾಪಕ್ಕೆ ಪಶ್ಚಾತ್ತಾಪಟ್ಟುಕೊಂಡು ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಡೀಲಿಕ್ಕೆ ಈ ಕೃಪೆ ಕೊಡಲ್ಪಟ್ಟಿದೆ. ಮತ್ತು ಕೃಪೆಯನ್ನು ಉಪಯೋಗಿಸಿಕೊಂಡು ದೇವರ ವಾಕ್ಯಕ್ಕೆ ವಿಧೇಯರಾಗಿ ನೀವು ಒಳ್ಳೆಯ ಕ್ರಿಯೆಗಳು ಮಾಡುವುದರೆ ಈ ಲೋಕದಲ್ಲಿ ನಿಮಗೆ ಪ್ರಭಾವ, ಮಾನ, ಮನಃಶಾಂತಿ ಅಷ್ಟೇ ನಿತ್ಯ ಜೀವ ಕೊಡುತ್ತಾನೆ. ಅದು ಒಂದು ವೇಳೆ ಈ ಕೃಪೆಯನ್ನು ನೀವು ತಿರಸ್ಕಾರ ಮಾಡುವುದರೆ ಪೌಲನು ಎಚ್ಚರಿಕೆ ಕೊಡ್ತಾನೆ, ದೇವರ ಕೋಪ ನ್ಯಾಯ ತೀರ್ಪು ಬರ್ತದೆ, ಕಷ್ಟಗಳು ಸಂಕಟಗಳು ಬರುತ್ತೆ ಎಂಬುದೇ. ಅಷ್ಟೇ ಪೇತ್ರನು ಹೇಳ್ತಾನೆ, ದೇವರ ನ್ಯಾಯ ವಿಚಾರಣೆ ಸಮಯ ಬಂದಿದೆ. ಅದು ಪ್ರತಿಯೊಂದು ಸಭೆಯಲ್ಲಿ ದೇವರ ಕೃಪೆ ಉಂಟು ಎಂಬುದಾಗಿ ಯಾರ್ಯಾರು ಆ ಪಾಪದ ಜೀವಿಸಿದ್ರು ಅವರಿಗೆ ದೇವರ ನ್ಯಾಯ ತೀರ್ಪು, ದೇವರ ನ್ಯಾಯ ವಿಚಾರಣೆ ಆಗ್ತದೆ. ಅದಕ್ಕೋಸ್ಕರ ದೇವರ ಚಿತ್ತ ಪ್ರಕಾರ ಒಂದು ವೇಳೆ ನಿಮಗೆ ಕಷ್ಟಗಳು ಬಂದಿರುವುದಾದರೆ ನೀವು ಅದನ್ನು ಸಂತೋಷ ಸ್ವೀಕಾರ ಮಾಡಬೇಕು. ಅದರಲ್ಲಿ ನೀವು ಪಾಪಕ್ಕೆ ಪಶ್ಚಾತ್ತಾಪ ಪಡಬೇಕು. ಯಾಕೆಂದರೆ ದೇವರು ನಿಮ್ಮನ್ನು ಪ್ರೀತಿಸ್ತಾನೆ. ಯೇಸು ರಕ್ತ ನಿಮ್ಮನ್ನು ಕ್ರಯ ತಗೊಂಡಿದ್ದಾನೆ. ಆತನ ಮೇಲೆ ನಂಬಿಕೆ ನೀವು ಯಾರು ನರಕಕ್ಕೆ ಹೋಗಬಾರ್ದೆಂಬ ಉದ್ದೇಶದಿಂದ ದೇವರ ಕೃಪೆಯು ಪಾಪದಲ್ಲಿ ಜೀವಿಸುವವರಿಗೆ ನ್ಯಾಯ ತೀರ್ಪು ಬರಮಾಡುತ್ತದೆ, ಶಿಕ್ಷೆಗಳು ಬರ್ತವೆ. ಅದನ್ನು ಸಂತೋಷದ ಸ್ವೀಕಾರ ಮಾಡಿಕೊಂಡು ಪಾಪಕ್ಕೆ ಪಶ್ಚಾತ್ತಾಪ ಪಡುವುದಾದರೆ ಆ ಕೃಪೆ ನಿಮ್ಮನ್ನು ಎಲ್ಲ ಪಾಪದ ನಿಮ್ಮನ್ನು ತೊಳೆದು ಶುದ್ಧೀಕರಿಸಿ ನಿಮ್ಮನ್ನು ನಿತ್ಯ ಜೀವಕ್ಕೆ ನಿಮ್ಮನ್ನು ಸೇರಿಸ್ತಾನೆ ಎಂಬುದಾಗಿ ಇಲ್ಲಿ ಪೇತ್ರನು ಪುನಃ ಹೇಳ್ತಾನೆ. 5ನೇ ಅಧ್ಯಾಯದಲ್ಲಿ 10ನೇ ಮತ್ತು 11ನೇ ವಾಕ್ಯ. ಫಸ್ಟ್ ಪೀಟರ್ ಚಾಪ್ಟರ್ 5 ವರ್ಸ್ 10 and 11 ವರ್ಸ್. ಕ್ರಿಸ್ತನಲ್ಲಿ ನಿಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಾಪೂರ್ಣನಾದ ದೇವರು ತಾನೇ ನೀವು ಸ್ವಲ್ಪ ಕಾಲ ಬಾಧೆಪಟ್ಟ ಮೇಲೆ ನಿಮ್ಮನ್ನು ಯೋಗ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುವನು. ಆತನಿಗೆ ಅಧಿಪತ್ಯವು ಯುಗ ಯುಗಾಂತರಗಳಲ್ಲಿಯೂ ಇರಲಿ, ಆಮೇನ್. ಇಲ್ಲ ಪೇತ್ರನು ಹೇಳ್ತಾನೆ, ದೇವರ ಕೃಪೆಯಿಂದ ನಿಮಗೆ ದೇವರು ನಿಮ್ಮ ಪಾಪಕ್ಕೆ ನಿಮಗೆ ನ್ಯಾಯ ತೀರ್ಪು ಕೊಡುವಾಗ, ಕಷ್ಟಗಳು ಬರುವಾಗ, ಬಾಧೆಗಳು ಬರುವಾಗ ನೀವು ಅದನ್ನು ಸಂಪೂರ್ಣವಾಗಿ ತಾಳಿಕೊಳ್ಳಬೇಕು. ಯಾಕಂದರೆ ದೇವರು ನಿಮ್ಮನ್ನು ನಿತ್ಯ ಪ್ರಭಾವಕ್ಕೆ ಅಂದರೆ ನಿತ್ಯ ಜೀವಕ್ಕೆ ಅದನ್ನು ಕರೆದಿದ್ದಾನೆ. ಅದಕ್ಕೋಸ್ಕರ ನೀವು ನಾಶ ಆಗಬಾರ್ದು, ನಿತ್ಯ ಜೀವ ಹೊಂದಿಕೊಳ್ಳಬೇಕ ಉದ್ದೇಶದಿಂದ ನಿಮ್ಗೆ ಬಂದಿರೋ ಬಾಧೆಗಳು, ಕಷ್ಟಗಳು, ಸಂಕಟಗಳು, ವೇದನೆಗಳು ನೀವು ಸಹಿಸಿಕೊಳ್ಳಬೇಕು. ಸಹಿಸಿಕೊಂಡು ಪಾಪಕ್ಕೆ ಪಶ್ಚಾತ್ತಾಪ ಪಡುವುದಕ್ಕೆ ಅದು ನಿಮಗೆ ಪ್ರೇರೇಪಿಸುತ್ತದೆ ಮತ್ತು ನಿಮಗೆ ದೇವರು ನಿತ್ಯ ಜೀವಕ್ಕೆ ನಿಮ್ಮನ್ನು ಸೇರಿಸ್ತಾನೆ ಎಂಬುದಾಗಿ ಪೇತ್ರನು ಹೇಳ್ತಾನೆ. ಅದು ಈ ಎಲ್ಲ ಕಷ್ಟಗಳು, ಈ ಎಲ್ಲ ಸಂಕಟಗಳು, ವೇದನೆಗಳು ನಿಮಗೆ ಬೇಡ. ಈ ಲೋಕದಲ್ಲಿ ಸಂತೋಷವಾಗಿ, ಸಮಾಧಾನವಾಗಿ, ಆರೋಗ್ಯವಾಗಿ ಜೀವನ ಮಾಡಬೇಕು. ಈ ಲೋಕದ ನಿಮಗೆ ಪ್ರಭಾವ, ಮಾನ, ಮನಃಶಾಂತಿ ಬೇಕು. ಅದಕ್ಕೋಸ್ಕರ ಅಪೊಸ್ತಲನು ಹೇಳ್ತಾನೆ, ಕೃಪೆ ಕೊಡಲ್ಪಟ್ಟಿದೆ. ಯಾಕೆಂದರೆ ಕೃಪೆಯಿಂದ ದೇವರ ವಾಕ್ಯಕ್ಕೆ ವಿಧೇಯರಾಗಿಕೊಂಡು ಒಳ್ಳೆಯ ಕ್ರಿಯೆಗಳು ಮಾಡುವುದರೆ ಪ್ರಭಾವ, ಮಾನ, ಮನಃಶಾಂತಿ ಈ ಲೋಕದಲ್ಲಿ ಸಿಗದೆ ಮತ್ತು ಪರಲೋಕದಲ್ಲಿ ನಿತ್ಯ ಜೀವ ಕೊಡ್ತಾ ಇದೆ ಎಂಬುದಾಗಿ ಅಪೊಸ್ತಲನು ಹೇಳ್ತಾನೆ. ಅದಕ್ಕೋಸ್ಕರ ಅಪೊಸ್ತಲನು ಹೇಳ್ತಾನೆ, ಕೃಪೆ ಉಂಟು ಎಂಬುದಾಗಿ ಪಾಪವನ್ನು ಮಾಡಬಾರ್ದು, ಎಂದಿಗೂ ಮಾಡಬಾರ್ದು ಎಂಬುದಾಗಿ ಹೇಳುತ್ತಾನೆ. 3ನೇ ಸಂಗತಿ ನೋಡ್ತೇವೆ, ಕೃಪೆಯು ಪ್ರೇರೇಪಣೆ ಮಾಡ್ತದೆ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿ ಬಿಡುವುದಕ್ಕೆ. ನಾವು ನೋಡ್ತೇವೆ ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 22ರಿಂದ 24ನೇ ವಾಕ್ಯ ತನಕ. ಎಫೆಸಸ್ ಚಾಪ್ಟರ್ 4 ವರ್ಸ್ 22 ನಿಂದ 24 ತನಕ.
ಯೇಸುವಿನಲ್ಲಿರುವ ಸತ್ಯೋಪದೇಶವು ಯಾವುದೆಂದರೆ, ನೀವು ನಿಮ್ಮ ಇಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿಬಿಡಬೇಕು. ಅದು ಮೋಸಕರವಾದ ದುರಾಸೆಗಳಿಂದ ಕೆಟ್ಟು ಹೋಗುವಂಥದ್ದು. ನೀವು ನಿಮ್ಮ ಅಂತರದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ಆ ಸ್ವಭಾವವು ದೇವರ ಹೋಲಿಕೆ ಮೇರೆಗೆ ಸತ್ಯಾನುಗುಣವಾದ ನೀತಿಯುಳ್ಳದಾಗಿಯೂ ದೇವ ಭಯವುಳ್ಳದಾಗಿಯೂ ನಿರ್ಮಿಸಲ್ಪಟ್ಟಿದೆ. ಇಲ್ಲಪ್ಪ ನೋಡ್ತೇನೆ, ದೇವರ ಕೃಪೆ ಎಂದರೆ ಆತನ ಉಪದೇಶ ಏನಿರ್ತಂದರೆ, ಯೇಸು ನಂಬಿಕೆಟ್ಟವರು ನೀರು ಮುಳುಗಿ ತಗೊಂಡವರು ಪ್ರತಿದಿನ ಆತನ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿ ಬಿಡಬೇಕು ಮತ್ತು ನೂತನ ಸ್ವಭಾವವನ್ನು ಧರಿಸಿಕೊಳ್ಳಲಿಕ್ಕೆ ಈ ಕೃಪೆ ಕೊಟ್ಟುಬಿಟ್ಟರೆ, ಈ ಕೃಪೆಯನ್ನು ಉಪಯೋಗ ಮಾಡುವುದರೆ ಮಾತ್ರವೇ ನಿಮಗೆ ಸಾಧ್ಯವಾಗುತ್ತದೆ. ಪ್ರತಿದಿನ ದೇವರ ವಾಕ್ಯ ಓದುವುದಕ್ಕೆ, ವಾಕ್ಯ ಧ್ಯಾನ ಮಾಡೋದಕ್ಕೆ, ಮತ್ತು ಏನು ವಾಕ್ಯ ಧ್ಯಾನ ಮಾಡಿದ್ರು ಆ ವಾಕ್ಯ ವಿದ್ಯಾರ್ಥಿಗೆ ನಡೆಯುವಾಗ ನೀವು ಪ್ರತಿದಿನ ನಿಮ್ಮ ಪೂರ್ವ ಸ್ವಭಾವವನ್ನು ನೀವು ತೆಗೆದು ಹಾಕಬೇಕು. ಮತ್ತು ದೇವರ ವಾಕ್ಯ ವಿದ್ಯಾರ್ಥಿ ಆಗುವಾಗ, ನೂತನ ಸ್ವಭಾವ ಧರಿಸಿಕೊಳ್ಳುವಾಗ ಅದು ಕ್ರಿಸ್ತನ, ಅದು ನೀತಿ ಉಳ್ಳದಾಗಿಯೂ ದೇವರ ಸ್ವಭಾವ ಉಳ್ಳದಾಗಿಯೂ ಅದು ಬದಲಾವಣೆ ಆಗ್ತದೆ. ಅಲ್ಲಿ ದೇವರ ಪವಿತ್ರ ಫಲಗಳು ತೋಲ್ಪಡುತ್ತವೆ. ಒಂದು ವೇಳೆ ಕೃಪೆ ಉಂಟು ಎಂಬುದಾಗಿ ನೀವು ಆಲಸ್ಯ ಮಾಡುತ್ತಾರೆ, ನಿಮ್ಮ ಜೀವಿತದಲ್ಲಿ ಯಾವ ಬದಲಾವಣೆ ಕಂಡು ಬರ್ತದೆ. ಯೇಸು ಕ್ರಿಸ್ತನ ಕೊಟ್ಟ ಕೃಪೆಯು ಪ್ರೇರೆ ದಿನಾಲು ನಿಮ್ಮ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಬೇಕು. ಅದು ಮೋಸಕರವಾದ ದೂರಸ ಕೆಟ್ಟು ಹೋಗೋದು. ನಿಮ್ಮ ಹಂತದಲ್ಲಿ ಹೊಸಬರಿ ನಡ್ಕೊಳ್ಬೇಕು. ಹೊಸಬರಿ ನಡ್ಕೊಳ್ಳಬೇಕಾದ್ರೆ ದೇವರ ವಾಕ್ಯಕ್ಕೆ ನೀವು ವಿಧೇಯ ಆಗಬೇಕು. ದೇವರ ವಾಕ್ಯ ವಿಧೇಯ ಆಗುವಾಗ ದೇವರ ಕೃಪೆ ನಿಮಗೆ ಪರಿಪೂರ್ಣ ವಿಧೇಯತೆಗೆ ನಿಮಗೆ ನಡೆಸ್ತದೆ. ಆಗ ವಿಧೇಯ ಆಗುವಾಗ ನಿಮ್ಮ ಜೀವಿತದಲ್ಲಿ ಪರಿಪೂರ್ಣ ಬದಲಾವಣೆ ಆಗ್ತದೆ. ವಿಧೇಯರಾಗುವಾಗ ಪವಿತ್ರ ಆತ್ಮನ 9 ಫಲಗಳು ಯೇಸು ಸಾರಿಪೆ ನಿಮ್ಮಲ್ಲಿ ತೋರಿ ಬರ್ತದೆ. ಇದಕ್ಕೆ ಕೃಪೆ ಕೊಡಲ್ಪಟ್ಟಿದೆ ಎಂಬುದೇ ಅಪೊಸ್ತಲ ಪೌಲನಲ್ಲಿ ಹೇಳುತ್ತಾನೆ. ನಾಲ್ಕನೇದಿರುತ್ತದೆ, ದೇವರ ಕೃಪೆ ಪ್ರೇರೆ ದೇವರು ಹುಟ್ಟಿದ್ದವನು ಪಾಪವನ್ನು ಮಾಡುವುದಿಲ್ಲ ಮತ್ತು ಸೈತಾನನು ಅವನು ಹಿಡಿಯುವುದಿಲ್ಲ. ನಾವು ನೋಡ್ತೇವೆ 1ನೇ ಯೋಹನನ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 18ನೇ ವಾಕ್ಯ. 1 John chapter 5 verse 18. ದೇವರಿಂದ ಹುಟ್ಟಿರುವವನು ಪಾಪ ಮಾಡುವನಲ್ಲ ಎಂಬುದು ನಮಗೆ ಗೊತ್ತಿದೆ. ದೇವರು ಹುಟ್ಟಿದಾತನು ಅವನನ್ನು ಕಾಪಾಡುವನು, ಕೆಡುಕನು ಅವನನ್ನು ಹಿಡಿಯುವುದಿಲ್ಲ. ಇಲ್ಲಿ ಅಪೊಸ್ತಲ ಯೋಹನನು ಹೇಳ್ತಾನೆ, ನಿಜವಾದ ದೇವರ ಕೃಪೆ ಯಾರು ಹೊಂದಿಕೊಳ್ಳುತ್ತಾರೋ ಆ ಕೃಪೆಯಿಂದ ನೀವು ಆತ್ಮದಲ್ಲಿ ಹೊಸದಾಗಿ ಹುಟ್ಟಲ್ಪಡುವುದು ದೇವರ ಕೃಪೆಯಾಗಿದೆ. ಅದು ನಿಜವಾಗಿ ದೇವರಿಂದ ಹುಟ್ಟಿರುವುದಾದರೆ ಅಲ್ಲಿ ಯೋಹನ ಹೇಳ್ತಾನೆ ಅವನು ಪಾಪ ಮಾಡುವುದಿಲ್ಲ. ಯಾಕಂದರೆ ದೇವರಿಂದ ಹುಟ್ಟಿದಾತನು ಯೇಸು ಕ್ರಿಸ್ತನು ಆತನ ವಾಕ್ಯ ಅವನನ್ನು ಕಾಪಾಡುತ್ತದೆ ಮತ್ತು ಕೆಡುಕನು ಅವನನ್ನು ಹಿಡಿಯುವುದಿಲ್ಲ. ಹಾಗಾದರೆ ಇವತ್ತು ನಿಮ್ಮ ಜೊತೆ ಪರೀಕ್ಷಿಸಿದರೆ ದೇವರ ಕೃಪೆ ಉಂಟು ಎಂಬುದೇ ನೀವು ಪಾಪವನ್ನು ಮಾಡುವುದಾದರೆ ಮಾತ್ರವೇ ಸೈತಾನ ನಿಮ್ಮನ್ನು ಅಟ್ಯಾಕ್ ಮಾಡಲಿಕ್ಕೆ, ನಿಮ್ಮ ಆಸ್ತಿ, ನಿಮ್ಮ ಆಶೀರ್ವಾದ, ನಿಮ್ಮ ಸಮಾಧಾನ ಕದ್ದುಕೊಳ್ಳೋದಕ್ಕೆ ಆತನು ಬರುತ್ತಾನೆ. ಒಂದು ವೇಳೆ ನಿಜವಾಗಿ ನೀವು ಆ ದೇವರ ಕೃಪೆಯನ್ನು ಸ್ವೀಕಾರ ಮಾಡಿ ಆ ಕೃಪೆಯಿಂದ ನೀವು ಆತ್ಮದಲ್ಲಿ ಹೊಸದಾಗಿ ಹುಟ್ಟಿರುತ್ತಾರೆ. ಇಲ್ಲಿ ಅಪೊಸ್ತಲ ಹೇಳ್ತಾನೆ, ಆ ಕೃಪೆಯು ನಿಮಗೆ ಪಾಪವನ್ನು ಮಾಡಲಿಕ್ಕೆ ಬಿಡುವುದಿಲ್ಲ. ಆ ಕೃಪೆ ಎಂಬ ಯೇಸು ಕ್ರಿಸ್ತನು ನೀವು ಪಾಪ ಮಾಡಿದ್ರೆ ನಿಮ್ಮನ್ನು ಕಾಪಾಡ್ತಾನೆ ಮತ್ತು ಕೇಳಿಕೊಂಡಿದ್ದ ಸಹಿತ ನಿಮ್ಮನ್ನು ಹಿಡಿಯಲಿಕ್ಕೆ, ನಿಮ್ಮನ್ನು ಅಟ್ಯಾಕ್ ಮಾಡಲಿಕ್ಕೆ ಆತನು ಬರುವುದಿಲ್ಲ, ಆತನಿಗೆ ಬರಲಿಕ್ಕೆ ಆಗುವುದಿಲ್ಲ. ಯಾಕಂದರೆ ಆತನು ಯಾವಾಗ ನಿಮಗೆ ಪಾಪ ಉಂಟೋ ಆವಾಗ ಮಾತ್ರ ಸಹಿತ ನಿಮ್ಮನ್ನು ಅಟ್ಯಾಕ್ ಮಾಡಲಿಕ್ಕೆ ಬರುತ್ತಾನೆ. ನೀವು ದೇವರ ವಾಕ್ಯ ವಿಧೇಯರಾಗಿ ನೋಡಿದರೆ, ಪಾಪವನ್ನು ಮಾಡದಿದ್ದರೆ ಸಹಿತ ನಿಮ್ಮನ್ನು ಹಿಡಿದುಕೊಳ್ಳಿಕ್ಕೆ ಆಗುವುದಿಲ್ಲ ಎಂಬುದು ಹೇಳ್ತಾರೆ. ಇವತ್ತು ನಿಮಗೆ ಸೈತಾನದಿಂದ ಸಂಪೂರ್ಣ ಸಂರಕ್ಷಣೆ ಬೇಕಾ? ಆಗದೆ ದೇವರ ಕೃಪೆಯು ಕೊಳ್ಳಲ್ಪಟ್ಟಿದೆ ಹೊಸದಾಗಿ ಹುಟ್ಟಲಿಕ್ಕೆ. ಮತ್ತು ಹೊಸದಾಗಿ ಹುಟ್ಟುವುದು ಇದರ್ಥವಾಗಿದೆ. ಹೊಸದಾಗಿ ಹುಟ್ಟಿರುವವನು ಅವನು ನಿರಂತರವಾಗಿ ಪಾಪ ಮಾಡುವುದಿಲ್ಲ. ಯಾಕಂದರೆ ದೇವರ ಹುಟ್ಟಿದಾತನು ಅಂದರೆ ಯೇಸು ಕ್ರಿಸ್ತನು ಅಥವಾ ಆತನ ವಾಕ್ಯವು ಅವನನ್ನು ಕಾಪಾಡುತ್ತದೆ, ಕೇಳಿಕೊಂಡು ಅವನು ಹಿಡಿಯುವುದಿಲ್ಲ. ಹಾಗಾದರೆ ಇವತ್ತು ದೇವರ ಕೃಪೆಯು ನಿಮಗೆ ಪಾಪ ಮಾಡದಂತೆ ನಿಮ್ಮನ್ನು ಕಾಪಾಡಬೇಕಾದರೆ ದೇವರ ವಾಕ್ಯವನ್ನು ಹಗಲು ನೀವು ಓದುವವರು ಮತ್ತು ಧ್ಯಾನ ಮಾಡೋರು, ಆ ವಾಕ್ಯವನ್ನು ನಿಮ್ಮಲ್ಲಿ ಬಚ್ಚಿಟ್ಟುಕೊಳ್ಳುವರಾಗಬೇಕು. ಆಗ ಆ ವಾಕ್ಯ ಎಂಬ ಯೇಸು ಕ್ರಿಸ್ತನು ನೀವು ಪಾಪ ಮಾಡದೆ ಕಾಪಾಡ್ತಾನೆ ಮತ್ತು ಕೇಡುಕನು ಅಂದರೆ ಸೈತಾನ ನಿಮ್ಮನ್ನು ಹಿಡಿಯಲಿಕ್ಕೆ, ಅದು ನಿಮ್ಮನ್ನು ಮುಟ್ಟಲಿಕ್ಕೆ, ಅದು ನಿಮ್ಮ ಆಸ್ತಿ ಕದ್ದುಕೊಂಡು ಹೋಗಲಿಕ್ಕೆ ಅವನಿಗೆ ಆಗುವುದಿಲ್ಲ ಎಂಬುದಾಗಿ ಇಲ್ಲಿ ಇವನು ಹೇಳ್ತಾನೆ. ಅದೇ ಪಾಪ ಮಾಡದಂತೆ ದೇವರ ವಾಕ್ಯಗಳನ್ನು ನಿಮ್ಮ ಮರೆಯಲ್ಲಿಟ್ಟುಕೊಳ್ಳಬೇಕು. ಯಾಕಂದರೆ ಕೀರ್ತನೆ 119 ಅದರ 11ನೇ ವಾಕ್ಯದಲ್ಲಿ ದಾವೀದನೇ, ನಾನು ನಿನಗೆ ವಿರುದ್ಧವಾಗಿ ಪಾಪ ಮಾಡಿದೆ, ನಿನ್ನ ನುಡಿಗಳನ್ನು ನಾನು ಅದರಲ್ಲಿ ಇಟ್ಟುಕೊಂಡಿದ್ದೇನೆ. ಹಾಗಾದರೆ ದೇವರ ವಿರುದ್ಧವಾಗಿ ಪಾಪ ಮಾಡದಂತೆ ದೇವರ ವಾಕ್ಯಗಳನ್ನು ನೀವು ಓದುವವರು, ಕೇಳುವವರು, ಧ್ಯಾನ ಮಾಡುವವರು ಮತ್ತು ಜ್ಞಾಪಕದಲ್ಲಿಟ್ಟುಕೊಂಡರೆ ಮಾತ್ರವೇ ಆ ವಾಕ್ಯ ಎಂಬುದೇ ಯೇಸು ಕ್ರಿಸ್ತನ ಇನ್ನೊಂದು ಹೆಸರು ದೇವರ ವಾಕ್ಯವೆಂದು ಯೇಸು ಕ್ರಿಸ್ತ ಹೆಸರಾಗಿದೆ. ಆ ಯೇಸು ಕ್ರಿಸ್ತನ ವಾಕ್ಯವು, ಆ ಯೇಸು ಕ್ರಿಸ್ತ ನಿಮ್ಮನ್ನು ಪಾಪ ಮಾಡಿದ್ರೆ ನಿಮ್ಮನ್ನು ಕಾಪಾಡ್ತಾನೆ ಮತ್ತು ಸೈತಾನ ನಿಮ್ಮನ್ನು ಹಿಡಿಯುವುದಿಲ್ಲ ಎಂಬುದಾಗಿ ಇಲ್ಲಿ ಯೋಹನ ಹೇಳುತ್ತಾನೆ. ಇದನ್ನು ಸಂಗತಿ ನೋಡ್ತೇವೆ, ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸಲಿಕ್ಕೆ ನೀವು ಬಿಟ್ಟು ಬಿಡಬಾರದು.
ಕೃಪೆ ಕೊಟ್ಟುಬಿಟ್ಟಿದೆ. ಯಾಕೆಂದರೆ ನಿಮ್ಮ ಶರೀರದ ಪ್ರತಿ ಅಂಗಗಳನ್ನು ನೀತಿಕರ್ತನ ಮಾಡುವ ಸಾಧನಗಳನ್ನಾಗಿ ಆತನ ಸಮರ್ಪಣೆ ಮಾಡಲಿಕ್ಕೆ ಈ ಕೃಪೆಯನ್ನು ಉಪಯೋಗ ಮಾಡಬೇಕು. ಆಗ ಯಾವುದೇ ಪಾಪವು ನಿಮ್ಮಲ್ಲಿ ಅಧಿಕಾರ ನಡೆಸಲಿಲ್ಲ ಎಂಬುದಾಗಿ ಅತಿ ಸ್ಪಷ್ಟವಾಗಿ ಹೇಳುತ್ತಾನೆ. 6ನೇ ಸಂಘ ನೋಡ್ತೇವೆ, ಪಾಪದಲ್ಲಿ ಜೀವಿಸುವವರು ದೇವರಿಗೆ ಮೆಚ್ಚುವುದಿಲ್ಲ. ನಾವು ನೋಡ್ತೇವೆ ರೋಮಾಪುರದವರಿಗೆ ಪತ್ರಿಕೆ 8ನೇ ಅಧ್ಯಾಯದಲ್ಲಿ 5-8 ವಾಕ್ಯ. ರೋಮನ್ಸ್ 8:5-8. ಶರೀರ ಭಾವವನ್ನು ಅನುಸರಿಸಿ ಅದಕ್ಕೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಪವಿತ್ರಾತ್ಮನನ್ನು ಅನುಸರಿಸುವವರು ಪವಿತ್ರಾತ್ಮನಿಗೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಶರೀರ ಭಾವದಗಳ ಮೇಲೆ ಮನಸ್ಸಿಡುವುದು ಮರಣ, ಪವಿತ್ರಾತ್ಮನವುಗಳ ಮೇಲೆ ಮನಸ್ಸಿಡುವುದು ಜೀವವು ಮನಃಶಾಂತಿಯೂ ಆಗಿದೆ. ಯಾಕೆಂದರೆ ಶರೀರ ಭಾವಗಳ ಮೇಲೆ ಮನಸ್ಸಿಡುವುದು ದೇವರ ಶತ್ರುತ್ವವು. ಅಂಥ ಮನಸ್ಸು ದೇವರ ನಿಮಗೆ ಒಳಪಡುವುದಕ್ಕಾಗುವುದೂ ಇಲ್ಲ. ಶರೀರ ಭಾವದಿಂದರು ದೇವರಿಗೆ ಮೆಚ್ಚುಗೆಯಾಗಿರಲಾರರು. ಅತಿ ಸ್ಪಷ್ಟ ಇರ್ತೇನೆ, ನೀವು ದೇವರ ಕೃಪೆ ಉಂಟು ಎಂಬುದಾಗಿ ನೀವು ಶರೀರಾಧೀನ ಸ್ವಭಾವ ಪ್ರಕಾರ ನೀವು ಪಾಪದಲ್ಲಿ ಜೀವಿಸುವುದಾದರೆ ದೇವರಿಗೆ ನೀವು ಮೆಚ್ಚುವುದಿಲ್ಲ. ಆದರೆ ಯೇಸು ಕ್ರಿಸ್ತನ ಮಾಡಿ ನೀರು ಮುಳುಗಿದ್ದನ್ನು ತೆಗೆದುಕೊಂಡು ದೇವರ ಕೃಪೆ ಆ ದೇವರ ಪವಿತ್ರ ಆತ್ಮನಿಗೆ ವಿಧೇಯ ನಡೆಯುತ್ತಾರೆ, ದೇವರು ನಿಮ್ಮನ್ನು ಮೆಚ್ಚುತ್ತಾನೆ, ನಿಮ್ಮ ಮನಸ್ಸಿಗೆ ಮನಃಶಾಂತಿ ಇರ್ತದೆ ಎಂಬುದು ಅಪೊಸ್ತಲರು ಹೇಳ್ತಾರೆ. ಇವತ್ತು ಅನೇಕರು ಈ ಸಂದರ್ಭ ಅನೇಕರು ವೀಕ್ಷಕರು ತಮ್ಮ ಮನಸ್ಸಲ್ಲಿ ಅನೇಕ ವಿಧದ ಗೊಂದಲಮಯ, ಅನೇಕ ವಿಧ ಚಿಂತೆ, ಬೇಸರ, ನಿರಾಸೆ, ಭಯ ತುಂಬಲ್ಪಟ್ಟಿದೆ ಎಂಬುದು ದೇವರು ತೋರಿಸಿದ್ದಾನೆ. ಇದೆಲ್ಲ ಸಂಗತಿಯಿಂದ ನಿಮ್ಮ ಮನಸ್ಸಿಗೆ ಪರಿಪೂರ್ಣ ಎಲ್ಲ ಚಿಂತೆ, ಬೇಸರ, ನಿರಾಶೆ, ಜಿಗುಪ್ಸೆ ಎಲ್ಲ ಗೊಂದಲದಿಂದ ಬಿಡುಗಡೆಯಾಗಬೇಕಾದರೆ ನಿಮ್ಮ ಮನಸ್ಸನ್ನು ಈ ದಿನ ದೇವರ ಕೃಪೆಯನ್ನು ಕೊಟ್ಟಿದೆ, ದೇವರ ಪವಿತ್ರಾತ್ಮ ಕೊಟ್ಟಿದ್ದಾನೆ. ಆ ಪವಿತ್ರಾತ್ಮನುಸಾರವಾಗಿ ಪವಿತ್ರಾತ್ಮನ ಸ್ವರಕ್ಕೆ, ಆದ ವಾಕ್ಯಕ್ಕೆ ವಿಧೇಯವಾಗಿ ನೋಡುವುದಾದರೆ ದೇವರ ಆತ್ಮನು ನಿಮ್ಮ ಮನಸ್ಸಿನ ಮೇಲೆ ಆತನ ಹತೋಟಿಯಲ್ಲಿ ತೆಗೆದುಕೊಳ್ಳುತ್ತಾನೆ ಮತ್ತು ಆತ ನಿಮ್ಮ ಮನಸ್ಸಿಗೆ ಸಮಾಧಾನ, ಸಂತೋಷ ಕೊಡುತ್ತಾನೆ ಮತ್ತು ನೀವು ದೇವರಿಗೆ ಮೆಚ್ಚುತ್ತೀರಿ. ನಿಮ್ಮ ಪ್ರಾರ್ಥನೆ ದೇವರು ಸ್ವೀಕಾರ ಮಾಡ್ತಾನೆ, ನಿಮ್ಮ ಎಲ್ಲ ಪ್ರಾರ್ಥನೆ ಉತ್ತರ ಕೊಡುತ್ತಾನೆ. ಒಂದು ವೇಳೆ ನೀವು ಇಸ್ಕ ನಂಬಿಕೆ ಇಟ್ಟು ನೀರು ಮುಳುಗಿದ ಇಷ್ಟನ್ನು ತಗೊಂಡು ಪಾಪದಲ್ಲಿ ಜೀವಿಸಿದರೆ ನಿಮ್ಮ ಮನಸ್ಸಲ್ಲಿ ಗೊಂದಲಮಯವಾದ ಜೀವಿತ, ಮನಸ್ಸಲ್ಲಿ ಸಮಾಧಾನವಿಲ್ಲ, ಶಾಂತಿ ಇಲ್ಲ, ನಿರಾಸೆ ಯಾಗಲು, ಜಿಗುಪ್ಸೆ ಯಾಗಲು ನಾನಾ ರೀತಿಯ ಕಟ್ಟ ಆಲೋಚನೆಗಳು ತುಂಬಲ್ಪಡ್ತವೆ. ಕಾರಣ ಹೇಳ್ತಾನೆ, ಶರೀರ ಭಾವದ ಮೇಲೆ ಮನಸ್ಸಿಡುವುದು ಮರಣ, ಪವಿತ್ರಾತ್ಮಗಳ ಮೇಲೆ ಮನಸ್ಸಿಡುವುದು ಜೀವೋ ಮನಃಶಾಂತಿ ಆಗಿದೆ. ಮತ್ತು ದೇವರ ಆತ್ಮ ನಡೆಯುವರು ದೇವರು ಮೆಚ್ಚುತ್ತಾರೆ, ಅದು ಶರೀರ ಮೇಲೆ ಮನಸ್ಸಿಡುವರು ದೇವರು ಮೆಚ್ಚುವುದಿಲ್ಲ, ಅದು ದೇವರು ಶತ್ರುತ್ವ ಎಂಬುದು ಅತಿ ಸ್ಪಷ್ಟವಾಗಿ ಹೇಳ್ತಾನೆ. ಲಾಸ್ಟ್ ಸಂಗತಿ ನೋಡ್ತೀವಿ, ಎಲ್ಲರ ಸಂಗತಿ ಪಾಪದಲ್ಲಿ ಜೀವಿಸುವುದಾದರೆ ಆತ್ಮವು ಸಾಯುತ್ತದೆ. ರೋಮಾಪುರದವರಿಗೆ ಪತ್ರಿಕೆ 8ನೇ ಅಧ್ಯಾಯದಲ್ಲಿ 13ನೇ ವಾಕ್ಯ. ರೋಮನ್ಸ್ 8:13. ನೀವು ಶರೀರ ಭಾವವನ್ನು ಅನುಸರಿಸಿ ಬದುಕಿದರೆ ಸಾಯುವುದು ನಿಶ್ಚಯ. ನೀವು ಪವಿತ್ರಾತ್ಮನಿಂದ ದೇಹದ ದುರಭ್ಯಾಸಗಳನ್ನು ನಾಶ ಮಾಡುವುದಾದರೆ ಜೀವಿಸಿರಿ. ನೋಡ್ತೇವೆ, ಕೃಪೆ ಉಂಟು ಎಂಬುದಾಗಿ ನೀವು ಪಾಪದಲ್ಲಿ ಜೀವಿಸಿದರೆ ನಿಮ್ಮ ಆತ್ಮ ಸಾಯುವುದು ನಿಶ್ಚಯ, ಗ್ಯಾರಂಟಿ. ನೆನಪಿಟ್ಟರೆ ಕೃಪೆ ಉಂಟು. ಕೃಪೆ ಎಂದರೆ ಆತನ ಅಪಾರಂಭಿತವಾದ ದಯೆ, ಆತನ ಸಹನ, ಆತನ ದೀರ್ಘ ಸಾಧೆ, ಇದು ಕೃಪೆ ಆಗಿದೆ. ಈ ಕೃಪೆ ಉಂಟು ಎಂಬುದಾಗಿ ನೀವು ಪಾಪದಲ್ಲಿ ಜೀವಿಸಿದರೆ ಅಪಸ್ಪರ್ಧನೆ ನೀವು ಶರೀರ ಭಾವವನ್ನು ಅನುಸರಿಸಿ ಬದುಕಿದರೆ ಸಾಯುವುದು ನಿಶ್ಚಯ. ಅರ್ಥ ನೀವು ಪಾಪವನ್ನು ಅನುಸರಿಸಿ ಪಾಪಕ್ಕೆ ದಾಸರಾಗಿದ್ದರೆ ನಿಮ್ಮ ಆತ್ಮದಲ್ಲಿ ಸಾಯುತ್ತೀರಿ. ನಿಮ್ಮಲ್ಲಿರುವ ಆಶೀರ್ವಾದವು ಅದು ನೀವು ಕಳೆದುಕೊಳ್ಳುತ್ತೀರಿ. ನಿಮ್ಮ ಮನಸ್ಸಿಗೆ ಸಮಾಧಾನ ಇರುವುದಿಲ್ಲ. ಅದಕ್ಕೆ ಬದಲಾಗಿ ನೀವು ಪವಿತ್ರಾತ್ಮನಿಂದ ದೇಹದ ದುರಾಭ್ಯಾಸಗಳನ್ನು ನಾಶ ಮಾಡುವುದಾದರೆ ಜೀವಿಸುವಿರಿ. ಕೃಪೆ ಎಂದರೆ ದೇವರು ಕೃಪೆಯ ಪವಿತ್ರಾತ್ಮನ ಕೊಟ್ಟಿದ್ದಾನೆ. ಆ ಪವಿತ್ರಾತ್ಮನ ಶಕ್ತಿಯಿಂದ ನೀವು ನಿಮ್ಮ ಶರೀರದ ಸ್ವಭಾವಗಳನ್ನು ನಾಶ ಮಾಡುವುದರೆ ಜೀವಿಸುವಿರಿ ಎಂಬುದಾಗಿ ಹಾಗಾದರೆ ಈ ರೀತಿ ಕೃಪೆಯು ಅತಿ ಸ್ಪಷ್ಟ ಕೃಪೆ ಉಂಟು ಮುಂದೆ ನಾವು ಪಾಪ ಮಾಡಬಾರ್ದು. ಕೃಪೆ ಕೊಡಲ್ಪಟ್ಟಿದೆ ಪಾಪದ ಮೇಲೆ ಜೀವನದಕ್ಕೆ. ಹಾಗಾದರೆ ಪಾಪದ ಮೇಲೆ ಜೀವನದ ಬೇಕಾದರೆ ನೀವು 3 ಸಂಗತಿಗಳು ಮಾಡಬೇಕು. ದಿನಾಳು ಪ್ರಾರ್ಥನೆ ಮಾಡೋರಾಗಬೇಕು. ಪ್ರತಿದಿನ ಪ್ರಾರ್ಥನೆ ಮಾಡುತ್ತೀರೋ ಆಗ ದೇವರ ಕೃಪೆಯು ಪವಿತ್ರಾತ್ಮನ ಶಕ್ತಿಯನ್ನು ಹೊಂದಿಕೊಳ್ಳುತ್ತೀರಿ. ಆಗ ದೇವರ ಆತ್ಮನ ಶಕ್ತಿಯು, ಆತ್ಮನ ಕೃಪೆ ನಿಮಗೆ ಪಾಪದ ಮೇಲೆ, ಲೋಕದ ಮೇಲೆ, ಶರೀರದ ಆಸೆ, ಕಣ್ಣಾಸೆ, ಬದುಕು ಮಂಟಪದ ಮೇಲೆ ಜಯ ಹೊಂದಲಿಕ್ಕೆ ನಿಮಗೆ ಸಾಧ್ಯವಾಗ್ತದೆ. ಏಳನೇ ಸಂಗತಿ ಮಾಡಬೇಕು, ದಿನಾಳು ದೇವರನ್ನು ಓದುವವರಾಗಬೇಕು, ಧ್ಯಾನ ಮಾಡಬೇಕು. 3ನೇ ಸಂಗತಿ, ದಿನಾಳು ದೇವರ ವಾಕ್ಯ ವಿಧೇಯ ಆಗಬೇಕು. ಈ 3 ಸಂಗತಿಗಳು ಮಾಡುವುದರೆ ದೇವರು ಕೊಟ್ಟ ಕೃಪೆಯು ನಿಮಗೆ ಪರಿಶುದ್ಧರಾಗಿ ಜೀವನ ಮಾಡಲಿಕ್ಕೆ, ನೀತಿವಂತರಾಗಿ ಜೀವನ ಮಾಡಲಿಕ್ಕೆ, ಆಶೀರ್ವಾದವನ್ನು ಹೊಂದಿಕೊಳ್ಳೋದಕ್ಕೆ, ದೇವರಿಗೆ ಮೆಚ್ಚುಗೆ ಜೀವನ ಮಾಡಲಿಕ್ಕೆ ನಿಮಗೆ ಸಾಧ್ಯವಾಗ್ತದೆ. ಅದೇ ಈ 3 ಸಂಗತಿ ಪ್ರಾರ್ಥನೆ, ವಾಕ್ಯ
ಓದೋದು, ಧ್ಯಾನ ಮಾಡೋದು, ವಾಕ್ಯ ವಿಧಾನ ಈ 3 ಸಂಗತಿ ಮಾಡದಿದ್ದರೆ ದೇವರ ಶಿಕ್ಷೆಗೆ, ದೇವರ ನ್ಯಾಯ ತೀರ್ಪಿಗೆ ನೀವು ಒಳಗಾಗ್ತೀರಿ. ಮತ್ತು ನಿಮ್ಮ ಜೀವಿತದಲ್ಲಿ ಯಾವ ಚಿಂತೆ, ಬೇಸರ, ನಿರಾಶೆ, ಸಂಕಟಗಳು, ವೇದಗಳು ಬರ್ತದೆ. ಅದಕ್ಕೆ ಇದರಿಂದ ದೂರವಾಗಬೇಕಾ? ದೇವರ ಕೃಪೆಯನ್ನು ತಿರಸ್ಕಾರ ಮಾಡಬಾರದು ಎಂಬುದಾಗಿ ಅಪ್ಪಗಳನ್ನು ಎಚ್ಚರಿಸ್ತಾನೆ. ದೇವರ ಸ್ತೋತ್ರವಾಗಲಿ. ಈ ಸಂದೇಶವು ನಿಮ್ಮ ಜೀವನ ಉತ್ತೇಜನ ಮಾಡುವುದಾದರೆ ನಿಮ್ಮ ಅಭಿಪ್ರಾಯ ನಮಗೆ ತಿಳಿಸಿರಿ. ನಿಮಗೆ ಯಾವುದೇ ಕಾಯಿಲೆಗೋಸ್ಕರ ನಿಮಗೆ ವ್ಯಕ್ತಿಗೆ ಪ್ರಾರ್ಥನೆ ಮಾಡಬೇಕಾದ್ರೆ ನಮಗೆ ಫೋನ್ ಮಾಡಿ, ನಾನು ನಿಮಗೆ ಪ್ರಾರ್ಥನೆ ಮಾಡ್ತೇನೆ. ಪ್ರಾರ್ಥನೆ ಮಾಡೋಣ. ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೀನಿ, ನಿನ್ನ ಕೊಂಡಾಡ್ತೇನೆ. ಈ ಸಲ ಪ್ರತಿ ವೀಕ್ಷಕರು ನಷ್ಟ ಒಪ್ಪಿಸ್ಕೊಳ್ತೇನೆ. ದೇವ, ನಿನ್ನ ಕೃಪೆಯನ್ನು ಹೊಂದಿದ ನಿನ್ನ ಮಕ್ಕಳು ಎಂದಿಗೂ ಕೃಪೆ ಉಂಟು ಎಂಬುದಾಗಿ ಅವರ ಪಾಪದಲ್ಲಿ ಜೀವಿಸದಂತೆ ಆ ಕೃಪೆಯಿಂದ ಪರಿಶುದ್ಧರಾಗಿ ನೀತಿವಂತರಾಗಿ ಜೀವಿಸಲಿಕ್ಕೆ ನೀನು ಅವರಿಗೆ ಸಹಾಯ ಮಾಡಬೇಕು. ಮತ್ತು ಈ ಸಂದರ್ಭ ಪ್ರತಿಯೊಬ್ಬರಿಗೆ ನಿನ್ನ ಕೃಪೆ ಕೊಟ್ಟು ನಿನ್ನ ವಾಕ್ಯ ವಿಧರಾಗೋದಕ್ಕೆ ಪ್ರಾರ್ಥನೆ ಮಾಡೋದಕ್ಕೆ ಮತ್ತು ಎಲ್ಲ ನಿನ್ನ ಕೃಪೆಯ ಆಶೆಯನ್ನು ಅಂದುಕೊಳ್ಳುವ ಅವರಿಗೆ ಸಹಾಯ ಮಾಡಬೇಕು ನಾನು ಬೇಡಿಕೊಳ್ತೇನೆ, ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್.